ಇನ್ನು ಕೇಂದ್ರ ಸರ್ಕಾರ ಜನಗಣತಿ ಆರಂಭ ಮಾಡಿದೆ. ಆದರೆ ಆರಂಭ ಮಾಡಿದ್ದು ಆರಂಭದಲ್ಲೇ ಗಣತಿದಾರರಿಗೆ ತಾಂತ್ರಿಕ ಸಮಸ್ಯೆ ಉಂಟಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ಅತಿಥಿ ಶಿಕ್ಷಕರನ್ನ ಗಣತಿಗೆ ನೇಮಕ ಮಾಡಲಾಗಿದೆ. ಗಣತಿ ಕಾರ್ಯಕ್ಕಾಗಿ ಮೊಬೈಲ್ ಆ್ಯಪ್ ಬಳಸಬೇಕಿದೆ. ಆದರೆ ಬಹುತೇಕ ಶಿಕ್ಷಕರ ಬಳಿ 2G, 3G, 4G ಫೋನ್ ಇದೆ. ಗಣತಿಗೆ ಆಂಡ್ರಾಯ್ಡ್ 10 ವರ್ಷನ್ ಇರುವಂಥ ಫೋನ್ ಅಗತ್ಯ. ಅಂದರೆ ಶಿಕ್ಷಕರ ಬಳಿ ಇಂಥ ಅಪ್ಗ್ರೇಡೆಡ್ ಮೊಬೈಲ್ಗಳಿಲ್ವಲ್ಲ, ಅವರೇನು ಮಾಡೋದು ಅಥವಾ ನಾವೇನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಅಥವಾ ಆ ಕಷ್ಟಕ್ಕೆ ಈಗ ಶಿಕ್ಷಕರು ಸಿಲುಕಿದ್ದಾರೆ. ಕೆಲ ಶಿಕ್ಷಕರು ಇದರಿಂದಾಗಿ ಹೊಸ ಫೋನ್ಗಳನ್ನು ಖರೀದಿ ಮಾಡಲೇಬೇಕಾದಂಥ ದುಸ್ಥಿತಿಗೆ ಸಿಲುಕಿದ್ದಾರೆ. ಇನ್ನೊಂದು ಕಡೆ ಹೋಗಲಿ, ಮೊಬೈಲ್ ಪರ್ಚೇಸ್ ಮಾಡ್ತೀವಿ, ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲ ಸ್ಮೂತಾಗಿ ನಡೆಯುತ್ತಾ ಅಂತಂದರೆ ಅದೂ ಇಲ್ಲ. ಯಾಕಂದರೆ ಆ್ಯಪ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ವಂತೆ. ಸೊ ಈ ಎಲ್ಲ ಗೊಂದಲಗಳ ಮಧ್ಯೆ, ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಗಣತಿ ಮಾಡಬೇಕಾದಂಥ ದುಸ್ಥಿತಿ ಈಗ ಶಿಕ್ಷಕರಿಗೆ ಬಂದು ಒದಗಿರುವಂಥದ್ದು. ಸೊ ಅವರು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಇದ್ದಾರೆ. ಕಾರಣ ಏನು ಅಂತಂದರೆ, ಯಾರು ಹೈಯರ್ ಅಥಾರಿಟಿ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರ ಮಾಡಿಸ್ತಿರುವಂಥ ಜನಗಣತಿ ಇದು. ಸೊ ಅಪ್ರೋಚ್ ಮಾಡೋದು ಯಾರನ್ನು? ಅಫ್ಕೋರ್ಸ್ ಇರ್ತಾರೆ ಅಫಿಷಿಯಲ್ಸ್, ಬಟ್ ಅವರು ಇದಕ್ಕೆ ಸಮರ್ಪಕವಾದಂಥ ಪರಿಹಾರವನ್ನು ಕೊಡ್ತಾರಾ? ಸಾಧ್ಯನೇ ಇಲ್ಲ. ಇದು ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಭರತ್, ಇದೇನು ಪಾಪ ಶಿಕ್ಷಕರಿಗೆ ಒಂದು ತಾಂತ್ರಿಕ ಸಮಸ್ಯೆ, ಮಗದೊಂದು ಕಡೆಯಲ್ಲಿ ಸರಿಯಾದಂಥ ಕಿಟ್ಗಳೇ ಅವರಿಗೆ ಸಿಗ್ತಾ ಇಲ್ಲ. ಎಲ್ಲ ಸಂಕಷ್ಟಗಳ ಮಧ್ಯೆ ಗಣತಿಯನ್ನು ಹೆಂಗೆ ಮಾಡಬೇಕು ಅಂತ ಅವರು ರಾಹುಲ್, ಅಂದ್ರೆ ಸುಮಾರು 25,000ಕ್ಕೂ ಅಧಿಕ ಗಣತಿದಾರರನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಜನಗಣತಿ ಮಾಡೋದಕ್ಕೋಸ್ಕರ ನೇಮಕ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅತಿಥಿ ಶಿಕ್ಷಕರನ್ನ ಕೂಡ ಒಳಗೊಂಡಿದೆ. ಅಂದ್ರೆ ಸುಮಾರು 800ಕ್ಕೂ ಅಧಿಕ ಅತಿಥಿ ಶಿಕ್ಷಕರು ಬೆಂಗಳೂರು ವ್ಯಾಪ್ತಿಯಲ್ಲಿ ಜನಗಣತಿ ಕಾರ್ಯಕ್ಕೋಸ್ಕರ ನೇಮಕಗೊಂಡಿದ್ದಾರೆ. ಅಂದ್ರೆ ಇವ್ರ ಹತ್ರ ಈಗ 2 ರೀತಿಯಾದ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅಂದ್ರೆ ಏನೋ ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡ್ತಾರವ್ರಿಗೆ ಕನಿಷ್ಠ 3 ತಿಂಗಳ ಒಂದು ವೇತನ ಆಗಿಲ್ಲ. ಹಾಗಾಗಿ ಈಗಾಗಲೇ ಅವರು ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಅವರ ಬಳಿ ಈ ಜನಗಣತಿ ಮಾಡೋದಕ್ಕೋಸ್ಕರ ಅಗತ್ಯವಾದ ಆಂಡ್ರಾಯ್ಡ್ ಫೋನ್ ಕೂಡ ಈಗ ಇಲ್ಲ. ಅಂದ್ರೆ ಬಹಳಷ್ಟು ಜನರ ಹತ್ರ 2G ಫೋನ್ ಇದೆ, 3G ಸಪೋರ್ಟ್ ಮಾಡುವಂತ ಫೋನ್ ಇದೆ. ಸೊ ಹಾಗಾಗಿ ಏನೋ ಜನಗಣತಿ ಮಾಡೋದಕ್ಕೆ ಬಳಕೆ ಮಾಡಬೇಕಾಗಿರುವಂತಹ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರ ಹತ್ರ ಇರುವಂತಹ ಮೊಬೈಲ್ ನಲ್ಲಿ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅವರು ಸುಮಾರು 150ರಿಂದ 200 ಮನೆಗಳನ್ನ ಜನಗಣತಿ ಮಾಡಬೇಕಾಗಿದೆ. ಆಪ್ ಸೌಲಭ್ಯ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಜನಗಣತಿ ಮಾಡೋದಕ್ಕೂ ಕೂಡ ಕಷ್ಟಕರವಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ತಾಂತ್ರಿಕವಾಗಿ ಸಮಸ್ಯೆ ಎದುರಾಗ್ತಾ ಇದೆ, ಮತ್ತೊಂದ್ ಕಡೆ ಆರ್ಥಿಕವಾಗಿ ಸಮಸ್ಯೆವಾಗ್ತಾ ಇದೆ. ಹೊಸ ಫೋನ್ ತಗೊಳ್ಳೋಣ ಅಂತಂದ್ರೆ ಸಮಸ್ಯೆ, ಸಂಬಳ ಆಗಿಲ್ಲ, ದುಡ್ಡಿಲ್ಲ ಅಂತ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಇರೋ ಫೋನ್ ಅಲ್ಲೇ ಜನಗಣತಿ ಮಾಡೋಣ ಅಂತ ಹೋದ್ರೆ ಅದು ಆಪ್ ಸಪೋರ್ಟ್ ಮಾಡ್ತಾರ. ಹೀಗಾಗಿ ಜನಗಣತಿ ಏನೋ ಈಗಾಗಲೇ ನೇಮಕಗೊಂಡಿರುವಂತಹ ಅತಿಥಿ ಶಿಕ್ಷಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದು ಎಲ್ಲ ಒಂದ್ ಕಡೆ ಅವರು ಕಂಪ್ಲೀಟ್ ಮಾಡ್ತಾರ. ಅಂದ್ರೆ ಅವ್ರಿಗೆ ಕೊಟ್ಟಿರುವಂತಹ ಟಾರ್ಗೆಟ್ 150ರಿಂದ 200 ಮನೆಗಳ ಒಂದು ಟಾರ್ಗೆಟ್ ಏನಿದೆ, ಈ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ತಾರಾ, ಮಾಡಕ್ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಕಮಿಷನರ್ ಗಮನಕ್ಕೂ ಕೂಡ ಈಗ ತಂದಿರುವಂತಂದ್ರೆ ತಮಗೆ ಈ ರೀತಿಯಾದ ಒಂದು ಸಮಸ್ಯೆಗಳು ಆಗ್ತಾ ಇದೆ, ನಮಗೆ ಜನಗಣತಿ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಮನವಿಯನ್ನು ಕೂಡ ಈಗ ಅವರು ಕೊಟ್ಟಿರುವಂತದ್ದು. ರಾಹುಲ್, ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.